ನಮಸ್ಕಾರ ವೀಕ್ಷಕರೇ. ಅಂತೂ ಇಂತೂ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಬೇಲ್ ದೊರೆತಿದೆ. ಸೊ ಇದು ಎಷ್ಟರ ಮಟ್ಟಿಗೆ ಸಮಂಜಸ? ಸಮಾಜ ಏನ್ ಹೇಳುತ್ತೆ, ಇದಕ್ಕೆ ಕಾನೂನು ಏನ್ ಹೇಳುತ್ತೆ? ಸಾಕಷ್ಟು ಆಯಾಮಗಳಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಬೇಲ್ ಸಿಕ್ಕಿದೆ. ನಿನ್ನೆ ಹೈಕೋರ್ಟ್ನಿಂದ ಡಿ ಗ್ಯಾಂಗ್ಗೆ ಜಾಮೀನು ಸಿಕ್ಕಿದೆ. ಜಾಮೀನು ದೊರೆಯುತ್ತೋ ಇಲ್ವೋ ಅನ್ನೋಂಥದ್ದೇ ಒಂದು ಬಹಳ ದೊಡ್ಡ ವಿಚಾರ ಆಗಿತ್ತು. ದರ್ಶನ್ ಪವಿತ್ರ ಸೇರಿ 7 ಮಂದಿಗೆ ಈಗ ಬಿಗ್ ರಿಲೀಫ್. ನಟ ದರ್ಶನ್ ಅಭಿಮಾನಿಗಳ ಪಾಲಿಗೆ ಇದು ಹಬ್ಬ. ಮೃತ ರೇಣುಕಾಸ್ವಾಮಿ ಫ್ಯಾಮಿಲಿ ಮಾತ್ರ ಇನ್ನೂ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ. ಯಾರೂ ಕೂಡ ಒಂದು ಸಾವನ್ನ ಕಾಂಪನ್ಸೇಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅವರ ರೇಣುಕಾಸ್ವಾಮಿ ಕುಟುಂಬ ಇನ್ನೂ ಕೂಡ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ. ಮತ್ತೊಂದು ಕಡೆ ಲಾಯರ್ ಫೀಸ್ಗೂ ದುಡ್ಡಿಲ್ಲದೆ ಉಳಿದ 5 ಆರೋಪಿಗಳಿದ್ದಾರಲ್ಲ, ಅವರು ಪರದಾಡ್ತಾ ಇದ್ದಾರೆ. ನೋಡಿ, ಅಭಿಮಾನ ಅಂತ ಬಂದಂತ ಉಳಿದ 5 ಆರೋಪಿಗಳಿಗೆ ಪಾಪ ಈಗ ಲಾಯರ್ ಫೀಸ್ ಕೊಡಕ್ಕೂ ಕೂಡ ದುಡ್ಡಿಲ್ಲ ಅಂತ ಪರಿಸ್ಥಿತಿ. ಅವ್ರಿಗೆ ಜಾಮೀನು ದೊರೆತಿಲ್ಲ. ಅವ್ರಿನ್ನು A1 A2ಗೆ ಜಾಮೀನು ಸಿಕ್ಬಿಟ್ಟಿದೆ. ಆದ್ರೆ ಉಳಿದ 5 ಆರೋಪಿಗಳಿಗೆ ಜಾಮೀನು ಸಿಕ್ಕಿಲ್ಲ. ಅವರು ಅಲ್ಲೇ ಇದ್ದಾರೆ, ಜೈಲಿನಲ್ಲೇ ಇದ್ದಾರೆ. ಇದೆಂಥ ಪರಿಸ್ಥಿತಿ ಇದು? ಹಾಗಾದ್ರೆ ಯಾರು ತಪ್ಪಿತಸ್ಥರು? ಈ ಸಾವಿಗೆ ನ್ಯಾಯ ಎಲ್ಲಿದೆ? ಇಡೀ ಘಟನೆಯ ಬೇರೆ ಬೇರೆ ಮಗ್ಗುಲುಗಳು ಏನು? ಕರ್ನಾಟಕ ಕಂಡು ಕೇಳರಿದಂತಹ ಒಂದು ಪ್ರಕರಣ ಇದು. ಸೂಪರ್ ಸ್ಟಾರ್ ಅನ್ನಿಸಿಕೊಂಡಂತಹ ವ್ಯಕ್ತಿ, ದಕ್ಷಿಣ ಭಾರತದಲ್ಲೇ ಸಾಕಷ್ಟು ದೊಡ್ಡ ಸಂಖ್ಯೆಯ ಫ್ಯಾನ್ ಫಾಲೋಯಿಂಗ್ ಇದ್ದಂತಹ ವ್ಯಕ್ತಿ. ಯಾಕೆ ಹೀಗಾಯ್ತು? ಕೊಲೆ ಆರೋಪ ಹೊತ್ತು ಜೈಲಿಗೆ ಹೋಗಿ ಆನಂತರ ಅಲ್ಲಿ ಬೇರೆ ಬೇರೆ ಆರೋಪಗಳು ಬಂದು ಬಳ್ಳಾರಿಗೆ ಶಿಫ್ಟ್ ಆಗಿ ಈಗ ಜಾಮೀನು ದೊರೆತಿದೆ. ಅವ್ರಿಗೆ ಟ್ರೀಟ್ಮೆಂಟ್ ಬೇಕು ಅಂತಾಗಿದೆ. ಆರೋಗ್ಯ ಸ್ವಲ್ಪ ಹದಗೆಡ್ತು ಅಂತ ಹೇಳಲಾಯಿತು. ಅನಂತರ ಈಗ ಫಿಸಿಯೋಥೆರಪಿ ಮತ್ತು ನಾರ್ಮಲ್ ಟ್ರೀಟ್ಮೆಂಟ್ ನಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಎಷ್ಟೊತ್ತಿಗೆ ಅವರು ಬಿಜಿಎಸ್ ಹಾಸ್ಪಿಟಲ್ ಇಂದ ಹೊರಗಡೆ ಬರ್ತಾರೆ? ಅವರ ಅಭಿಮಾನಿ ಬಳಗ ಕಾಯ್ತಾ ಇದೆ ಹಾಗಂತ. ಹಾಗೇನೆ ಇಡೀ ಕರ್ನಾಟಕ ಈ ಪ್ರಕರಣವನ್ನ ಅತ್ಯಂತ ಕುತೂಹಲದಿಂದ ನೋಡ್ತಾ ಇದೆ. ಏನಾಗುತ್ತೆ ಈ ಕೇಸು ಅಂತ. ಪೊಲೀಸರು ಕೂಡ ಸುಮಾರು 2900 ಪುಟಗಳಿಗೂ ಹೆಚ್ಚಿನ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ರು. ಈ ಮಧ್ಯೆ ಅವರಿಗೆ ಮಧ್ಯಂತರ ಜಾಮೀನು ದೊರೆತಿತ್ತು. ಆ ನಂತರ ಅದಕ್ಕೆ ಅಪೀಲ್ ಹೋಗಿದೆ ಗೃಹ ಇಲಾಖೆ. ಈಗೇನ್ ಮಾಡ್ತಾರೆ? ಜಾಮೀನು ಸಿಕ್ಕಿದೆಯಲ್ಲ, ಇದಕ್ಕೂ ಅಪೀಲ್ ಹೋಗ್ತಾರ? ಹೀಗೆ ಸಾಕಷ್ಟು ಪ್ರಶ್ನೆಗಳಿದೆ. ರೈಟ್, ಈ ವಿಚಾರವಾಗಿ ಮಾತನಾಡೋದಕ್ಕೆ ಇದು ಏನಿದು, ಇದರಲ್ಲಿ ನಾನು ಈಗಾಗಲೇ ಹೇಳಿದೆ ಸಾಕಷ್ಟು ಆಯಾಮಗಳಿದೆ ಅಂತ. ಕಾನೂನಿನ ಆಯಾಮ ಇದೆ, ಜೊತೆಗೆ ಪೊಲೀಸರ ತನಿಖೆ ಇನ್ನು ಯಾವ ರೀತಿಯಲ್ಲಾಗುತ್ತೆ ಅಂತ ನೆನ್ಪಿಡಿ ವೀಕ್ಷಕರೇ. ಇದು ಕೇವಲ ಜಾಮೀನು ದೊರೆತಿರ್ತಕ್ಕಂಥದ್ದು. ಇಡೀ ಪ್ರಕರಣದ ತೀರ್ಪು ಇನ್ನೂ ಬಂದಿಲ್ಲ, ಪ್ರಕರಣದ ವಿಚಾರಣೆ ಇನ್ನೂ ಬಾಕಿ ಇದೆ. ಈ ಎಲ್ಲದರ ಕುರಿತಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಮೊದಲನೇದಾಗಿ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರ್ತಕ್ಕಂಥ ಹಿರಿಯ ಪೊಲೀಸ್ ಅಧಿಕಾರಿಯಾಗಿರ್ತಕ್ಕಂಥ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರ್ತಕ್ಕಂಥ ಸಂಗ್ರಾಮ್ ಸಿಂಗ್ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನಮ್ಮ ಜೊತೆ ವಕೀಲರಾಗಿರ್ತಕ್ಕಂಥ ವಾಸುದೇವ್ ಕಶ್ಯಪ್ ಇದ್ದಾರೆ. ನಮಸ್ಕಾರ ವಾಸುದೇವ್ ಕಶ್ಯಪ್ ಅವರು, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಾನು ಸಂಗ್ರಾಮ್ ಸಿಂಗ್ ಅವರ ಅಭಿಪ್ರಾಯ ಕೇಳೋದಕ್ಕೆ ಬಯಸ್ತೀನಿ. ಒಂದು ಕಡೆ ಸೂಪರ್ ಸ್ಟಾರ್, ಇಡೀ ಕನ್ನಡ ಚಿತ್ರರಂಗ ಈ ಘಟನೆಯನ್ನ ನೋಡ್ತಾ ಇದೆ, ಕನ್ನಡಿಗರು ಈ ಘಟನೆಯನ್ನ ನೋಡ್ತಾ ಇದ್ದಾರೆ. ಸೂಪರ್ ಸ್ಟಾರ್ ದರ್ಶನ್ ಜೈಲಿಗೆ ಹೋಗಬೇಕಾದಂತ ಪರಿಸ್ಥಿತಿ ಬಂತು. ಈಗ ಅವ್ರಿಗೆ ಆ ಕೇಸಲ್ಲಿ ಬೇಲ್ ಸಿಕ್ಕಿದೆ. ಹೇಗ್ ನೋಡ್ತೀರಾ ಸರ್? ನೋಡಿ ಮೇಡಮ್, ಈಸ್ ನಾಟ್ ಎ ಸೂಪರ್ ಸ್ಟಾರ್ ಇದ್ದವ್ರು ಹೊರಟವ್ರು ಪಾಪ. ಅವ್ರು ಹೋಗಿ ಅವರೇ 20-25 ವರ್ಷ ಆಗೋಯ್ತವ. ನಾಟ್ ಸ್ಟಿಲ್ ಹ್ಯಾಸ್ ಟು ಕಮ್ ಇನ್ ದಿ ಲೈಫ್ ಸೂಪರ್ ಸ್ಟಾರ್ ಅನ್ನೋದಕ್ಕೆ ನೀವು ಅಂದ್ಬಿಟ್ಟಿದ್ದೀರಾ? ಕನ್ನಡದಲ್ಲಿ ಒಬ್ಬರೇ ಇದ್ರು ಅಂತ ಹೇಳ್ತೀರಾ? ಹೌದಾ ಮೇಡಮ್, ಅವ್ರ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೇನೆ ನಾವು ಸೆಲ್ಯೂಟ್ ಹೊಡಿಬೇಕು. ಬಟ್ ಈಗ ಹೈಕೋರ್ಟ್ ಅಲ್ಲಿ ಏನೋ ಬೇಲ್ ಬಂದ್ಬಿಟ್ಟಿದೆ. ಈಗ ನೆನೆ ಏನೋ ಪ್ರೊನೌನ್ಸ್ ಮಾಡಿದ್ದಾರೆ ಹೈಕೋರ್ಟ್ ಇಂದ, ದರ್ಶನ್ಗೆ ಬೇಯ್ಲು ಮತ್ತೆ ಬೇರೆಯವ್ರಿಗೂ ಬೇಯ್ಲು ಎಲ್ಲ ಬಂದ್ಬಿಟ್ಟಿದೆ. A1 A2 ಮತ್ತೆ ಸೀರೀಸ್ ಬಂದ್ಬಿಟ್ಟಿದೆ. ಈಗ ದ ಕ್ವಶನ್ ಈಸ್ ವೆದರ್ ದರ್ಶನ್ ಹ್ಯಾಸ್ ದ ರೈಟ್ ಟು ಗೆಟ್ ಎ ಬೇಲ್ ಅಂತ ಹೇಳಿದ್ರೆ ಕ್ವಶನ್ ಈಗ. ಬಟ್ ಎನಿಹೋ ಈಗ ಹೈಕೋರ್ಟ್ ಜಡ್ಜ್ ಅವರು ಕೊಟ್ಬಿಟ್ಟಿದ್ದಾರೆ. ಈಗ ಅವ್ರು ಎಣಿಸಿದ್ರೆ 6 ತಿಂಗಳು, ಎಷ್ಟು ತಿಂಗಳು? 6 ತಿಂಗಳು ಅವರು ಜೈಲಲ್ಲೇ ಇದ್ದು ಅವರು ಈಗ ಹೊರಗಡೆ ಅವ್ರಿಗೆ ಬೇಲ್ ಕೊಟ್ಟಿದೆ ಅಂತ ಹೇಳಿದೆ. ಮೇಡಮ್, ದೇರ್ ಆರ್ ನೋ ಸೋ ಮೆನಿ ಅಕ್ಯೂಸ್ ಪರ್ಸನ್ಸ್ ಹೂ ಆರ್ ಡೈಯಿಂಗ್ ಇನ್ ದಿ ಸೆಂಟ್ರಲ್ ಜೈಲ್. ಪರಪ್ಪನ ಅಗ್ರಹಾರ ಇಡೀ ಜೀವಮಾನ ಕೊಳಿತಾ ಇದ್ದಾರೆ. ಹೌದು ಮೇಡಮ್, ಅವ್ರ ಊಟ ಇಲ್ಲ, ನಿದ್ದೆ ಇಲ್ಲ, ಏನಿಲ್ಲ. ಬೇರೆ ಜೈಲುಗಳಲ್ಲಿ ನೋಡ್ರಿ, ಬೇರೆ ಜೈಲುಗಳಲ್ಲಿ ಬಳ್ಳಾರಿ ಮತ್ತೆ ಇದರಲ್ಲಿ ಬೆಳಗಾಂ ಜೈಲುಗಳಲ್ಲಿ 3 ವರ್ಷ 4 ವರ್ಷ ಆದ್ರೂ ಟ್ರಯಲ್ ಆಗ್ಲಿಲ್ಲ, ಕಂಪ್ಲೀಟ್ ಆಗಿಲ್ಲ. ಸ್ಟಿಲ್ ದೇ ಆರ್ ಡೈಯಿಂಗ್. ಬಟ್ here I am telling it is now 6 months. 6 months again. I don't know because I don't want to comment on the judgment. The question is now he is left on bail after 6 months.
ವೈ ವಾಟ್ ಇಸ್ ದ ರೀಸನ್? ರೀಸನ್ ಅವರು ಕೊಟ್ಟಿದ್ದಾರೆ, ಇವರು 6 ತಿಂಗಳಿಂದ ಜೈಲಲ್ಲಿ ಇದ್ದಾರೆ ಅಂತ ಹೇಳಿದೆ. ಅದ್ರ ಜೊತೆಗೆ ಇನ್ನ ಇಬ್ರು ಮೂವರು ಇದ್ದಾರೆ, ಅವರು ಬರ್ತಾರೆ. ಅವ್ರ ಜೊತೆಗೆ ಯಾರು ಆ ಲೇಡಿ ಪಾಪ ಲೇಡಿ ಅವಳು ಬರ್ತಾಳೆ. ಅವಳು ಹೇಳಿದಾಳೆ ಏನು, ಒಂದ್ ಏಟ್ ಹೊಡೆದಿದ್ದೀರಿ ಅಂತ. ದಟ್ ಏಟ್ ವಿಲ್ ಕಾಸ್ ಡೆತ್. ಅದನ್ನ ನೋಡ್ಬೇಕಾಗುತ್ತೆ. ದಟ್ಸ್ ಆಲ್ ರೈಟ್. ಈಗ ಆಗಿದೆ. ಅವ್ರ ಕಂಡೀಷನ್ ಬೇಲ್ ಮೇಲೆ ಬಂದಿದ್ದಾನೆ. ಕಂಡೀಷನ್ ನಂಬರ್ 1, 6 months ಇಂದ ಅವನು ಇದರಲ್ಲಿದ್ದಾನೆ, ಜೈಲಲ್ಲಿದ್ದಾನೆ ಅಂತ ಹೇಳಿದ್ದೆ. ಆದ್ರಿಂದ ಇದನ್ನು ಮುಂದೆ ವರ್ಷಕ್ಕಾಗಲ್ಲ. ಸಾಕಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಅದಕ್ಕಿಂತ ಒಂದು, ಅವನು ಬೆಂಗಳೂರು ಬಿಟ್ಟು ಹೋಗಲ್ಲ. ನಾವು ಬೆಂಗಳೂರು ಇದೆಲ್ಲ ಇದೆ, ವೈಕುಂಠ ಅಲ್ಲ ಇದು ಬೆಂಗಳೂರು. ಬೆಂಗಳೂರಲ್ಲಿ ನಾವು ಬಿಟ್ಟು ಹೋಗಲ್ಲ ನಾವು. ಹೌದು, ವಿಟ್ನೆಸಸ್ಗೆ ಥ್ರೆಟ್ ಮಾಡಬಾರ್ದು. ಹೌದು, ಎಲ್ಲ ವಿಟ್ನೆಸಸ್ ಇಲ್ಲೇ ಇದ್ದಾರೆ, ಎಲ್ಲೇ ಅವ್ನು ಮುಟ್ಟೋದಿಲ್ಲ. ಯಾಕಂದ್ರೆ ಮುಟ್ರೆ ಮತ್ತೆ ಬಳ್ಳಾರಿಗೆ ಹೋಗ್ಬೇಕಾಗುತ್ತೆ. ಬೇಡ, ಆಯ್ತು. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಏನು ಟ್ಯಾಂಪರ್ ಮಾಡಬಾರ್ದು, ಮಾಡಲ್ಲ. ಯಾಕಂದ್ರೆ ಎವ್ರಿಥಿಂಗ್ ಇಸ್ ಇನ್ ಕೋರ್ಟ್ ಕಸ್ಟಡಿ ಅಂಡ್ ಪೊಲೀಸ್ ಕಸ್ಟಡಿನಲ್ಲಿ ಇರುತ್ತೆ. ಈಗೆಲ್ಲ ಕಸ್ಟಡಿ ಹಾಕೊಂಡಿದ್ದೆ. ಅವರಿಗೆ ಬೇಲ್ ಕೊಟ್ಬಿಟ್ಟಿದ್ದಾರೆ. ಯಾರಿಗೆ? ದರ್ಶನ್ಗೆ. ದರ್ಶನ್ ಇಸ್ ಎಂಜಾಯಿಂಗ್ ದ ಬೇಲ್. ಅವನಿಗೆ ಈಗ ಇವತ್ತು ನೆನ್ನೆನೆ ಬರಬೇಕಾಗಿತ್ತು. ಅದಿರ್ಲಿ, ಬೇರೆ ಬೇರೆ ಅಕ್ಯೂಸ್ ಪರ್ಸನ್ ದೇ ಆರ್ ವೇಟಿಂಗ್ ಫಾರ್ ದಿ ಬೇಲ್ ಟು ಗೆಟ್. ಅವರು ಇನ್ನ ಒಂದು ವಾರ ಕಳಿಬೇಕಾಗುತ್ತೆ ಇಲ್ಲಿ ಜೈಲಲ್ಲಿ. ಅವ್ರಿಗೆ ಶ್ಯೂರಿಟಿ ಕೊಡೋರಿಲ್ಲ, ಯಾರು ಇಲ್ಲ. ಯಾರು ಕೊಡ್ತಾರೆ ಮರ್ಡರ್ ಕೇಸಲ್ಲಿ? The question is now, whether the High Court has given the bail on a correct way or not ಅನ್ನೋದನ್ನ the question now. ಸರಿಯಾ ಅನ್ನುವಂಥದ್ದು ಸಂಗ್ರಾಮ್ ಸಿಂಗ್ ಅವರು ಎತ್ತಾ ಇರುವಂತ ಪ್ರಶ್ನೆ. ವಾಸುದೇವ್ ಕಶ್ಯಪ್ ಅವರ ನಿಮ್ಮ ಫಸ್ಟ್ ರಿಯಾಕ್ಷನ್? ಬೇಲ್ ಅಂತೂ ಇಂತೂ ಸಿಕ್ಕಿದೆ ದರ್ಶನ್ಗೆ. ಮೇಡಮ್, ಬೇಲ್ ಈಗ ಇಟ್ ಈಸ್ ಓನ್ಲಿ ಟೆಂಪರರಿ ರಿಲೀಫ್ ಅಷ್ಟೇ. ಟೆಂಪರರಿ ರಿಲೀಫ್. ಈ ಬೇಲ್ ಕೊಡೋ ಕಾರಣ ಏನಂತಂದ್ರೆ, ಎಲ್ಲೋ ಒಂದ್ ಕಡೆ ಪೊಲೀಸ್ ಅವರ ಮತ್ತೆ ಪ್ರಾಸಿಕ್ಯೂಷನ್ ರವರ ಕೆಲವು ಲೋಪದೋಷಗಳು, ಕೆಲವು ನ್ಯೂನತೆಗಳು. ನೀವು ಪೊಲೀಸ್ ಅಂತ ಹೇಳ್ಬೇಡಿ, ಪ್ರಾಸಿಕ್ಯೂಷನ್ ಹೇಳ್ಕೊಳ್ಬೇಕಾದ್ರೆ ಡೋಂಟ್ ಟೆಲ್ ಅಬೌಟ್ ದ ಪೊಲೀಸ್. ಪೊಲೀಸ್ ವಿ ಹ್ಯಾವ್ ಕರೆಕ್ಟ್ಲಿ ವಿ ಹ್ಯಾವ್ ಪ್ಲೇಸ್ಡ್ ದ ಚಾರ್ಜ್ ಶೀಟ್ ಬಿಫೋರ್ ದ ಕೋರ್ಟ್ ಅಂಡ್ ಬಿಫೋರ್ ದ ಪಬ್ಲಿಕ್ ಪ್ರಾಸಿಕ್ಯೂಟರ್. ಇಲ್ಲ ಅಲ್ಲಿ ಗಿವ್ ಯು ವಿತ್ ಸಾಲಿಡ್ ಡಾಕ್ಯುಮೆಂಟೇಶನ್ ಸರ್. ನೀವು ಎಲ್ಲಿ ಪೊಲೀಸ್ ತಪ್ಪು ಮಾಡಿದ್ರೆ ಅಂತ ಕೂಡ ಹೇಳ್ಬಿಡ್ತೀನಿ ನಿಮಗೆ. ಖಾಲಿ ನೀವು ಸೀದಾ ಈಗ ನೀವು ಪೊಲೀಸರ ಬಗ್ಗೆ ಅಬ್ಜೆಕ್ಷನ್ ಮಾಡಬೇಡಿ ಅಂತ ಹೇಳಬೇಡಿ. ಏನ್ ಎಂಟೈರ್ ಪೊಲೀಸ್ ಇಲಾಖೆ ಲಕ ಅಂತ ನೀವು ಸತ್ಯಹರಿಶ್ಚಂದ್ರ ಏನಲ್ಲ ಅವರು. ಇಲ್ಲಿ ಏನಂತಾರೆ, 6 ತಿಂಗಳು ಬೇಕಾಗಿತ್ತ ಬೇಲ್ ತಗೊಳ್ಳೋದಕ್ಕಂತ ಅಲ್ಲ ಪ್ರಶ್ನೆ. 6 ತಿಂಗಳು, ಈ 6 ತಿಂಗಳೊಳಗೆ ನಡೆದಿರತಕ್ಕಂತ ಕಾನೂನು ವಿಪ್ಲವತೆ, ಕಾನೂನಿನ ಕ್ಷೋಭೆಗಳು ಇವೆಲ್ಲ ಲೀಡ್ಸ್ ಇಟ್ ಬಿಕಾಸ್ ಇಲ್ಲೇನಂತಂದ್ರೆ ಇಲ್ಲಿ ಪ್ರಶ್ನೆ ಹುಟ್ಟೋದಿಷ್ಟೇ. ನೀವೇನು ಹೈಪ್ ಮಾಡಿದ್ರಿ ಇಲಾಖೆಯನ್ನ ಬೇಡ ಪೊಲೀಸ್ ಇಲಾಖೆ ತಗೊಳ್ಳೋದು ಇಷ್ಟ ಇಲ್ಲ ಅಂದ್ರೆ ಪೊಲೀಸ್ ತಗೊಳ್ಳೋದು ಬೇಕಾಗಿಲ್ಲ. ಇಲ್ಲೇನು ಇಲ್ಲಿ ಏನಾಯ್ತು ಅಂತಂದ್ರೆ, ಮೊದಲು ರೇಣುಕಾಸ್ವಾಮಿ, ದರ್ಶನ್ ಮತ್ತೆ 1, 2, 3 ಏನಿದೆ ಇವರೆಲ್ಲ ಕೂಡ ಒಂದು ಕಡೆ ನೀವು ಕ್ರೋಢೀಕರಣ ಮಾಡಿದಾಗ ನ್ಯಾಯಾಲಯ ಏನ್ ಕೇಳುತ್ತೆ ಅಂತಂದ್ರೆ, ನಿಮಗೆ ನೀವೇನೆಲ್ಲ ಹೈಪ್ಗಳು ಮಾಡ್ಕೊಳ್ಳಿ, ಏನೆಲ್ಲ ಸ್ಟೋರಿಗಳು ಕ್ರಿಯೇಟ್ ಮಾಡಿ, ಏನೆಲ್ಲ ಮಾಡಿದ್ರು ಕೂಡ ಸಾಕ್ಷ್ಯಗಳ ಬಗ್ಗೆ ಬಂದಾಗ ಕೋರ್ಟ್ಗೆ ಮಂದಟ್ಟಾಗಬೇಕಾದ್ರೆ ಕೆಲವು ಪ್ರಮುಖವಾದ ಅಂಶಗಳನ್ನ ಕೋರ್ಟ್ ಕ್ವಶನ್ಸ್ ಕೇಳುತ್ತೆ. ಏನ್ ಕೇಳುತ್ತೆ ಕ್ವಶನ್ಸ್ ಬರೋದಲ್ಲಿ? ಇಡೀ ಪ್ರಕರಣದೊಳಗೆ ಯಾರ ಪಾತ್ರ ಏನು, ಯಾರ ರೋಲ್ ಏನಿದೆ, ದ ರೋಲ್ ಆಫ್ ಪ್ರಾಸಿಕ್ಯೂಷನ್, ದ ರೋಲ್ ಆಫ್ ತನಿಖಾಧಿಕಾರಿ, ದ ರೋಲ್ ಆಫ್ ಎಲ್ಲವೂ ಕೂಡ ಒಂದು ಸಮಸ್ಯೆಗೆ ಗಮನಿಸುತ್ತೆ ಕೋರ್ಟ್. ಕೋರ್ಟ್ ಕೂಡ ಈ ಕೇಸನ್ನ ಸೀದಾ ತಗೊಂಡೋಗ್ಬಿಟ್ಟು ಮುಂದೆ ಹೈಕೋರ್ಟ್ ಮುಂದೆ, ಸುಪ್ರೀಂ ಕೋರ್ಟ್ ಮುಂದೆ ಇಡಿಲ್ಲ. ದೇ ಆಲ್ಸೋ ಮಾನಿಟರ್ ಫ್ರಮ್ ದ ಬಿಗಿನಿಂಗ್. ಇವಾಗ ಈ ಬೇಲ್ ಬಂದಿದ್ದು ಯಾವ್ದ್ರ ಬೇಸ್ ಮೇಲೆ ಅಂತಂದ್ರೆ, ಈ ಏನು ಲೋಪದೋಷ ಏನಿತ್ತು, ದಿ ರೆಕಾರ್ಡ್ಸ್ ಆಫ್ ದಿ ಕೋರ್ಟ್ ಅಂಡ್ ಅರೆಸ್ಟ್ ಆಫ್ ದಿ ಡಾಕ್ಯುಮೆಂಟೇಶನ್ ಇತ್ತು, ಅದು ಸಂಪೂರ್ಣವಾಗಿ ಅದೊಂದು ಅಂಶ ಇಟ್ಕೊಂಡೆ ಅದನ್ನ ಬೇಲ್ ಕೊಟ್ಟಿದ್ದವರು. ಒಂದು ಕೇಸ್ ನಡೀತು ರಾಜಸ್ಥಾನ ಹೈಕೋರ್ಟ್ ಒಳಗೆ. ಏನಂದ್ರೆ, ಪ್ರಕಾಶ್ ಅಂತ ಹೇಳಿ ಚೀಫ್ ಎಡಿಟರ್ ಅವ್ರ ಮೇಲೆ ಒಂದು ಕೇಸ್ ಹಾಕೋದ್ರು ಪೊಲೀಸ್ ಅವರು, ಸರಿಯಾದ ರೀತಿಯಲ್ಲಿ ಎವಿಡೆನ್ಸ್ ಪ್ರೂವ್ ಮಾಡಲಿಲ್ಲ ಅಂತ ಹೇಳಿ. ಆ ಒಂದು ಸುಪ್ರೀಂ ಕೋರ್ಟಿನ ಆದೇಶದ ಮೇರೆಗೆ ಈ ಒಂದು ಜಮೀನು ಲಿಂಕ್ ಮಾಡಿಕೊಂಡು ಈ ಜಾಮೀನಿಗೋಸ್ಕರ ಅವರಿಗೆ ಬೇಲ್ ಸಿಕ್ತು. ಇಲ್ಲಿ ಬೇಲ್ ಸಿಕ್ಕಿದಾಗ ಅದು ಟರ್ಮ್ ಕಂಡೀಷನ್ಸ್ ಇದ್ದೇ ಇರುತ್ತದು. ಜಾಗ ಬಿಟ್ಟು ಕದಲಂಗಿಲ್ಲ, ಸಾಕ್ಷಿಗಳನ್ನ ಟ್ಯಾಂಪರ್ ಮಾಡಂಗಿಲ್ಲ, ಒಂದು 7-8 ಕಾಯ್ತು. ಏನಿಗೆ ಸಿಕ್ತು ಬೇಲ್ ಅಂತಂತಂದ್ರೆ, ಅಲ್ಲಿ ಕೆಲವು ಲೋಪದೋಷಗಳಿವೆ. ಲೋಪದೋಷ ಒಂದು, ನೀವು ಇಡೀ ಪ್ರಕರಣ ನೀವು ನಿಮ್ಮ ಚಾನೆಲ್ ಅಂತೂ ಬಹುಶಃ ಬೇರೆ ಯಾವ ಚಾನೆಲ್ ಕೂಡ ಮಾಡಿಲ್ಲ. ಪ್ರತಿಯೊಂದು ಅಂಶವನ್ನು ಕೂಡ ನೀವು ಟಿಸಿಲ್ ಹೊಡೆದು ಬಿಡಿಸಿ ನಿಮ್ದೊಂದೇ ಚಾನೆಲ್, ನನಗೆ ಗೊತ್ತಿರೋ ಪ್ರಕಾರ ನಿಮ್ದೊಂದೇ ಚಾನೆಲ್ ಎಂಟೈರ್ ಇಡೀ ಪ್ರಕರಣವನ್ನ ಕೂಡ ಒಂದು ಸಂಚಿಕೆ 2 ಸಂಚಿಕೆ 3 ತರ, ಬಹುಶಃ ಇನ್ನೂ 100 ಸಂಚಿಕೆ ಹೋಗ್ಬೋದು. ಅದು ಅವನಿಗೆ ಅವನ ಶಿಕ್ಷೆ, ಅದು ಆತನಿಗೆ ಟ್ರಯಲ್ ಆಗೋ ತನಕನೂ ಕೂಡ ಬಿಡಿಸಿ ಹೇಳಿದ್ರಿ. ನಿಮ್ಮ ಚಾನಲ್ ಬಂದಿರೋ ವಿಷಯಗಳು ಕೂಡ ನಾವು ಸ್ವಲ್ಪ ಸಾಮ್ಯತೆ ತಗೋಣ. ಸೂರ್ಯನಲ್ಲಿ ಏನಾಯ್ತು, ಕರ್ಕೊಂಡ್ಬಂದ್ರು ಅಂತ ಹೇಳಿದ್ರು. ಯಾರನ್ನ ಅಲ್ಲಿಂದ ಕರ್ಕೊಂಡ್ಬಂದ್ರು ಅಂತ ಹೇಳಿದಾಗ ಅಲ್ಲಿಂದ ಬಂದ ವ್ಯಕ್ತಿ ಬರ್ಬೇಕಾದ್ರೆ ಪೊಲೀಸ್ ಜಡ್ಜ್ ಕೋರ್ಟಿನ ಗಮನಕ್ಕೆ ಬಂದಿದ್ದೇನೆಂದ್ರೆ, ಆ ವ್ಯಕ್ತಿನ ಎತ್ತಾಕೊಂಡ್ ಬರ್ಲಿಲ್ಲ, ಆ ವ್ಯಕ್ತಿನ ಎಳ್ಕೊಂಡ್ ಬರ್ಲಿಲ್ಲ, ಆ ವ್ಯಕ್ತಿನ
ಕೊಡಕೊಂಬರ್ಲಿಲ್ಲ, ಕಿಡ್ನಾಪ್ ಮಾಡ್ಕೊಂಡ್ ಬಂದಿಲ್ಲ. ಸೊ ದಟ್ ಮ್ಯಾನ್ ಹ್ಯಾಸ್ ಕಮ್ ಆಲ್ ವಾಲಂಟರ್ಲಿ ಎಲ್ಲೋ ಒಂದ್ ಕಡೆ ಎಳೆದ್ಬಿಟ್ಟು ಅಲ್ಲಿ ಹೋಟ್ಲಿಗೆ ಹೋಗ್ಬಿಟ್ಟು ಆರ್ಡರ್ ಮಾಡಿದ್ರು, ಊಟ ಮಾಡಿದ್ರು, ಏನನ್ನ ತಗೊಂಡ್ರು, ಅವ್ನು ವೈಯಕ್ತಿಕವಾಗಿ ಸ್ವಯಂ ಘೋಷಿತವಾಗಿ ಬಂದ ಅಂತಂತು. 17 ಜನ ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದವ್ರದ್ದು ಕೂಡ ಇಡೀ ಒಂದು ಈಚ್ ಇಂಡಿವಿಜುವಲ್ ಅಕ್ಯೂಸ್ ಬಗ್ಗೆ ಬಂದಾಗ ಆ ಇಂಟರ್ಲಿಂಕ್ ಪ್ರೊಸೆಸಿಂಗ್ ಇದೆಯಲ್ಲ, ಪ್ರೊಸೀಡಿಂಗ್ಸ್, ಅದು ಪೊಲೀಸ್ ಇಲಾಖೆ ಮಾಡಲಿಲ್ಲ. ಉದಾಹರಣೆಗೆ ಅರೆಸ್ಟ್ ಮಾಡಿದ್ದ ಈಗ ಸಾಕ್ಷಿಗಳ ಮೆಮೋ ಈಚ್ ಅರೆಸ್ಟ್ ಮಾಡಿದಾಗ ಒಂದು ಮೆಮೋ ಆಫ್ ರೆಕಾರ್ಡ್ಸ್ ಕೊಡಬೇಕು ಪ್ರತಿಯೊಂದು. ದಿರ್ ಇಸ್ ಅ ಮ್ಯಾಂಡೇಟರಿ ಇನ್ ದ ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಎನಿ ಕೋರ್ಟ್. ಅದು ಮಾಡಲಿಲ್ಲ ಫಾಲೋ. ಅದು ಇವೆಲ್ಲ ಗಮನಿಸಿದ ಕೋರ್ಟ್ ಏನ್ ಕೇಳ್ತು, ನೋಡ್ರಿ ನೀವೇನೋ ಹೇಳಿದ್ರಿ, ಮಾಧ್ಯಮದಲ್ಲಿ ಬಂದ್ಬಿಡ್ತು, ಯಾವ್ದು ಮಿಷಿನ್ ತಂದ್ರಂತೆ, ಮಿಷಿನ್ ಅಲ್ಲಿ ಎಲೆಕ್ಟ್ರಿಕ್ ಶಾಕ್ ಕೊಟ್ರಂತೆ, ನೆನಪಿದೆ, ಇದೇ ಚಾನಲ್ ಇದ್ದೆ ನಾನು, ಅದೆಲ್ಲ ಬಂತು. ಇವ್ಯಾವುದು ಬರಲಿಲ್ಲ ಕೋರ್ಟ್ ಗಮನಕ್ಕೆ. 2 ಲಾಠಿಯಿಂದ ಮತ್ತೆ 2 ಮರದ ದೊಣ್ಣೆಯಿಂದ ಸಾಯಿಸಿದ್ರು ಅಂತ ಹೇಳಿ ಕೋರ್ಟ್ ಅಬ್ಸರ್ವೇಷನ್ ಕೇಳಿದೆ. ಏನಂತ, ದಿಸ್ ಇಸ್ ವಾಟ್ ನಾವು ಕೊಡ, ಇದೇನು ಟ್ರಯಲ್ ಅಲ್ಲ, ದಿಸ್ ಇಸ್ ನಾಟ್ ಎ ಮಿನಿ ಟ್ರಯಲ್, ಸಂಪೂರ್ಣವಾಗಿ ಕೊಡೋದಕ್ಕೋಸ್ಕರ.